ಹೀಗಾಗಿ ನಗರದ ವಿವಿಧ ಬೀದಿಗಳಲ್ಲಿ ತಲೆ ಎತ್ತಿರುವ ಮಾಂಸ ಹಾಗೂ ತರಕಾರಿ ಅಂಗಡಿಗಳಿಂದ ಬೀದಿ ನಾಯಿಗಳ ಉಪಟಳ ಹಾಗೂ ಸಾರ್ವಜನಿಕರ ಸಂಚಾರಕ್ಕೆ ಅಡಚಣೆಯಾಗಿದ್ದು, ಈ ಕುರಿತು ಸಾರ್ವಜನಿಕರಿಂದ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ದೂರು ಬಂದ ಹಿನ್ನೆಲೆಯಲ್ಲಿ ಈ ಹಿಂದೆ ನಗರಸಭೆ ಅಧಿಕಾರಿಗಳ ಸಭೆ ನಡೆಸಿ ಅಂಗಡಿಗಳನ್ನು ಗುಂಡಮ್ಮ ಕ್ಯಾಂಪ್ನಲ್ಲಿರುವ ನಗರಸಭೆಯ ಮಾರುಕಟ್ಟೆಗೆ ಸ್ಥಳಾಂತರಿಸಲು ಶಾಸಕರು ಸೂಚಿಸಿದ್ದರು. ಹೀಗಾಗಿ ಇಂದು ಖುದ್ದಾಗಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಗಮನಕ್ಕೆ ಬಂದಿದ್ದರಿಂದ ಕೂಡಲೇ ನಗರಸಭೆ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ತರಾಟೆಗೆ ತೆಗೆದುಕೊಂಡರು. ಬಳಿಕ ಗುಂಡಮ್ಮ ಕ್ಯಾಂಪ್ನಲ್ಲಿರುವ ನಗರಸಭೆಯ ಮಾರುಕಟ್ಟೆಯನ್ನು ಶೀಘ್ರವೇ ದುರಸ್ತಿ ಮಾಡಿಸಿ ಎಲ್ಲಾ ಮಾಂಸ ಹಾಗೂ ತರಕಾರಿ ಅಂಗಡಿಗಳನ್ನು ಫೆಬ್ರವರಿ 14ರ ಒಳಗೆ ಮಾರುಕಟ್ಟೆಗೆ ಸ್ಥಳಾಂತರಿಸಿ ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಪೌರಾಯುಕ್ತರಿಗೆ ಆದೇಶಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಮೌಲಾ ಸಾಬ್, ಉಪಾಧ್ಯಕ್ಷರಾದ ಪಾರ್ವತಿ ದುರ್ಗೇಶ್ ದೊಡ್ಡಮನಿ, ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ರಮೇಶ್ ಚೌಡ್ಕಿ, ನಗರಸಭೆ ಸದಸ್ಯರಾದ ಪರಶುರಾಮ್ ಮಡ್ಡರ್, ಮುಸ್ತಾಕ್ ಅಲಿ, ಮುಖಂಡರಾದ ಚನ್ನವೀರಗೌಡ್ರು, ಮನೋಹರ ಗೌಡ, ಯಮನೂರು ಚೌಡ್ಕಿ, ಚಂದ್ರು ಹಿರೂರು, ರಮೇಶ್ ಹೊಸಮಲಿ, ವೀರೇಶ್ ಬಲಕುಂದಿ, ನಾಗರಾಜ್ ಚಳ್ಳಗೇರಿ, ವೀರೇಶ್ ಸುಳಿಕಲ್, ಪಂಪಣ್ಣ ನಾಯಕ್, ದುರ್ಗಪ್ಪ ದಳಪತಿ, ಪುಂಡನಗೌಡ, ಶಿವು ಆದೋನಿ, ಶರಣು, ಅರ್ಜುನ್ ನಾಯಕ್ ಹಾಗೂ ಇನ್ನಿತರರು ಮಾಧ್ಯಮ ಸ್ನೇಹಿತರು ಉಪಸ್ಥಿತರಿದ್ದರು. ಆಮೇಲೆ ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಾರೆ, ಮೀಸುಗಳೆಲ್ಲ ಕಿತ್ಕೊಂಡು ಹೋಗ್ಯಾರ. ಹೌದು ಸರ್, ಅವ್ನು ನೋಡಿದ್ರೆ ಯಾರು ಕ್ಲೀನಿಂಗ್ ಕ್ಯಾಂಡಿಡೇಟ್ ಯಾರು ಬಂದಿದ್ದಾನೆ, ನಾಗರಾಜ್ ಮತ್ತು ನನಗೆ ಫೆನ್ಸಿಂಗ್ ಕೊಡ್ತೀವಿ ಅಂತ ಹೇಳ್ಕೊಂಡು ಇದುವರೆಗೆ ಫೆನ್ಸಿಂಗ್ ಹಾಕ್ಕೊಟ್ಟಿಲ್ಲ ಅಂತೇಳಿ ಸರ್. ಈಗ 2 ದಿವಸಕ್ಕೆ ಮಾಡ್ಬಿಡ್ತಾರೆ ಸರ್, ಕ್ಲೀನ್ ಮಾಡಿದ್ರು 2 ದಿವಸ ಸರ್, ಎಲ್ಲರಿಗೂ ಗೊತ್ತಿದ್ದೀವಿ ಸರ್. ಒಂದು ದಿನ ಈಗ ಕ್ಲೀನ್ ಮಾಡಿ ಸರ್, ನೀರು ಶಟರ್ಸ್ ಮುರಿತಾರೆ, ಎತ್ತರ ಭಾಳ ಪ್ರಾಬ್ಲಮ್. ಮುನ್ಸಿಪಾಲ್ಟಿಯಲ್ಲಿ ಎಂಪ್ಲಾಯೀಸ್ ಕನಿಷ್ಠ ಇಲ್ಲ, ಎಷ್ಟು ಕಾಂಪೌಂಡ್ ಒಂದು 4 ಮಂದಿನ ನೀವು ಅಲೋಕೇಶನ್ ಮಾಡಿ ಮೇಂಟೈನ್ ಮಾಡಲಿಕ್ಕೆ ಆಗಿಲ್ಲ ಸರ್. ಈಗ ಪ್ರೈವೇಟ್ ಅವ್ರಿಗೆ ಕೊಡಬೇಕಾಗ್ತದೆ, ಪ್ರೈವೇಟ್ ಅವ್ರಿಗೆ ಹೇಳಿದ್ದೀನಿ ಸರ್. ನಮ್ಮವ್ರ ಕೈಯಲ್ಲೇ ಆಗಲ್ಲ. ಯಾಕೆಂದರೆ ಇಲ್ಲಿ ಎಲ್ಲ ರಾತ್ರಿ ಹೊತ್ತು ಎಲ್ಲ ನಡೆಯೋದೆಲ್ಲ ಬೇರೆ ಇದೆ. ಎಲ್ಲ ಜನರು ಆ ಥರ ಕಲ್ಲುಗಳು ತಗೊಂಡು ಹೊಡಿತಾರೆ ನಮ್ಮ ಅರೆ ಹಿಡಿ ಅಂತ. ಅದಕ್ಕೆ ಪ್ರೈವೇಟ್ ಅವ್ರಿಗೆ ಒಂದು 2 ಜನ ಏಜೆನ್ಸಿ ಅವ್ರಿಗೆ ಕೊಟ್ಟು ಸೆಕ್ಯೂರಿಟಿ ಅವ್ರಿಗೆ ಇದನ್ನು ಹೇಳಿದ್ವಿ ಸರ್. ಇಲ್ಲಿ ನಾವು ಗೋಡೆ ಕಟ್ಟಿದರೆ ಕೂಡ ಈ ಥರ ಇಲ್ಲಿ ಜನರು ಯಾರು ಇದು ಇಲ್ಲ ಸರ್, ಇಲ್ಲಿ ಕೋಆಪ್ರೇಷನ್ ಇಲ್ಲ. ಎದುರಾಡಿದ್ರೆ ಏನಾಗ್ತದೆ ಹೇಳಿ ಮಾಡಿಕೊಡ್ಬೇಕು. ಚೌಡಿಕೆ ಕೊಡ್ತಿದ್ದು ನೀವು ಗವಿದಿಗೆ ಇಸ್ಕೊಂಡಿಲ್ಲ, ನೀನು ಹೇಳಿದ್ದಂಗೆ ಮಾಡಿ. ಈಗ ತಾವು ಮೊನ್ನೆ ಹೇಳಿ ಸಲುವಾಗಿ ಇದು ಇನ್ನೂ ಭಾಳ ಹೊಲಸಿತ್ತು ಸರ್. ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಸಿದ್ದೀವಿ, ಎಲ್ಲ ಥ್ರೋಟ್ ಎಲ್ಲ ಕ್ಲೀನಿಂಗ್ ಮಾಡಿಸಿದ್ವಿ. ಇಲ್ಲ ಗ್ರಾಸ್ ಕಟಿಂಗ್ ಒಂದು ಮಾಡಿಸ್ಬೇಕು, ಮತ್ತು ಡಬ್ರೀಸ್ ಎಲ್ಲ ತೆಗಿಸ್ಬೇಕು ಸರ್. ಆಮೇಲೆ ಅಲ್ಲಿ ಫೆನ್ಸಿಂಗ್ ಮಾಡೋಕ್ಕೆ ಹೇಳಿದ್ದೀನಿ ಸರ್. ಏನಾದರೂ ಮಾಡಿ ನಾವು ಇವತ್ತು ಡೇಟ್ ಯಾವಾಗ ಕೊಟ್ಟಿದ್ದೀವಿ? 15ನೇ ತಾರೀಕು ಹೇಳಿದ್ವಿ ಸರ್. 14 ವಾರ್ ಫುಟಿಂದ ಹೆಂಗೆ ಮಾಡಿರ್ತಾರೆ ಮಳೆಯವ್ರು ಎಲ್ಲಿದ್ದೀರಮ್ಮ? ಆಯ್ತು, ಇದು ಈ ಮಾರ್ಕೆಟು ಮುನ್ಸಿಪಾಲ್ಟಿ ಮಾರ್ಕೆಟ್ ಒಂದು ಕಟ್ಟಿದ್ದಾರೆ, ಅಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ಕಮಿಷನರ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ದಿನ ಇಲ್ಲಿ ಸಾಯಂಕಾಲ ಆದರೆ ಈ ಅನೈತಿಕ ಚಟುವಟಿಕೆಗಳು ಆಗ್ತಾ ಇರುವಂಥದ್ದು. ಇಲ್ಲಿ ಯಾರಾದರೂ ಮುನ್ಸಿಪಾಲ್ಟಿ ಮಾರ್ಕೆಟ್ ಹೊಸ ಮಾರ್ಕೆಟ್ ಒಂದು ಕಟ್ಟಿದ್ದಾರೆ ಗುಂಡಮ್ಮ ಕ್ಯಾಂಪಲ್ಲಿ. ಅಲ್ಲಿ ನೀವು ಕಂಪಲ್ಸರಿಯಾಗಿ ಸಾಯಂಕಾಲ ಸ್ವಲ್ಪ ಪೊಲೀಸರನ್ನ ನೀವು ಕಂಪಲ್ಸರಿಯಾಗಿ ಬಿಟ್ಟು ರೌಂಡ್ಸ್ ಹೊಡೆದು ಯಾರಾದರೂ ಸಿಕ್ಕಿದವ್ರನ್ನ ಇತ್ತು ಒಳಗಡೆ ಆಗ್ತಾ ಬರಲಿ. ಇಷ್ಟು ಒಂದು ಕಂಟಿನ್ಯೂ ಒಂದು ವಾರ ಹಂಗೇನಾದರೂ ಆದರೆ ಕಂಟ್ರೋಲ್ ಆಗ್ತಾರೆ. ಇವರು ಮುನ್ಸಿಪಾಲ್ಟಿ ಎಂಪ್ಲಾಯೀಸ್ ಬಂದರೆ ಕಲ್ಲು ತೊಗೊಂಡು ಹೊಡೆಯೋದು ಮಾಡ್ತಾಯಿದ್ದಾರೆ. ಈಗಿದು ಇಲ್ಲಿಲ್ಲ, ನಿಮ್ಮ ಗಮನಕ್ಕಿಲ್ಲ. ಎಲ್ಲಿದ್ದೀರಿ? 14th ಇದು ಮಾರ್ಕೆಟ್ ಮಾಡಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಾವು. 14 ಇಲ್ಲಿ MLA ಅವ್ರು ಬಂದರೆ ಗುಂಡಮ್ಮ ಮಾರ್ಕೆಟ್ 17 ಕ್ಲೀನ್ ಮಾಡೋದು ಕೆಲಸ ಮಾಡೋದು ಮಾಡ್ತಾರೆ. ನೀವು ಶಿವಕುಮಾರ್ 15 ದಿನ 20 ದಿನ ಪೊಲೀಸರು ಇಲ್ಲಿ ಬರ್ರಿ. ಇಲ್ಲಿ ನಿರಂತರವಾಗಿರ್ಲಿಕ್ಕೆ ನೀವು ಪ್ಲ್ಯಾನ್ ಮಾಡ್ತೀವಿ. ನಾನು ಪ್ರೈವೇಟ್ ಒಂದು ಸೆಕ್ಯೂರಿಟಿನ ಹಾಕಿ 1-2 ಅಂತ ಹೇಳಿದ್ದಲ್ಲ ಇಲ್ಲಿ ಏಜೆನ್ಸಿ ಹೇಳಿದ್ದೇ ಇಲ್ಲ ನಿನಗೆ ನಾನು.
ಲೇಬರ್ ಈಗ ಸಾಹೇಬ್ರು ಏನಂತಾರೆ, ಈಗ 4 ಜನ ಲೇಬರ್ನ ಹಾಕ್ರಿ ಅಂತ ಹೇಳ್ತಾರೆ. ನೀನು ಹೇಳಿದೆ ನಮ್ಮವ್ರ ಕೈಲೇ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದೆ ಅವತ್ತು. ನಾನು ಹೇಳಿದೆ ಪ್ರೈವೇಟ್ ಏಜೆನ್ಸಿಯನ್ನು ಮಲ್ಕನಮಟ್ಟಿಗೆ 1-2 ಇಲ್ಲೊಂದು-2 ಹಾಕಂತ ಹೇಳಿದ್ದೆ ನಿನಗೆ. ಇಲ್ಲ ನಾನೊಬ್ಬನೇ ಅಲ್ಲ, ನೀವು ನಾನು ಒಂದ್ಸಲ ನಾನು ಹೇಳಿದ ಮೇಲೆ ಡೈರೆಕ್ಷನ್ ಕೊಟ್ಟ ಮೇಲೆ ಮಾಡಬೇಕು. ಹೇಳ್ತೀನಿ ನಾನು, ಇವರು ಮೌಲಾ ಸಾಹೇಬ್ ಅಧ್ಯಕ್ಷರಾಗಿ ಇವಾಗ 6 ತಿಂಗಳಾಗಿದೆ. ಫಸ್ಟ್ ನಾವು ತಗೊಂಡಿದ್ದು ಟೇಕಪ್ ಮಾಡಿದ ಸಬ್ಜೆಕ್ಟ್ ಮಾರ್ಕೆಟ್ ನಾವು ಶಿಫ್ಟ್ ಮಾಡಬೇಕು ಅಂತೇಳಿ. ಸಿಟಿಯಲ್ಲಿ ಪಬ್ಲಿಕ್ಗೆ ಟ್ರಾಫಿಕ್ ಎಲ್ಲ ತೊಂದರೆ ಆಗ್ತಾ ಇದೆ, ಶಿಫ್ಟ್ ಮಾಡಬೇಕಂತ ತಗೊಂಡು 6 ತಿಂಗಳಾಯಿತು. 6 ತಿಂಗಳಿಂದ ಏನು ಮಾಡಿದೆ ನೀವು? ಇವತ್ತು ನಾನು ಅವ್ರಿಗೆ ಮೌಲಾ ಸಾಹೇಬ್ಗೆ 1:15 ಬರೆದಿದ್ದೀನಿ, 1 ಗಂಟೆಗೆ ಬಂದಿದ್ದೀನಿ. ಅರ್ಧ ಗಂಟೆ ನಾನು ನೋಡ್ತಾ ಇದ್ದೀನಿ, ಒಬ್ಬ ಮನುಷ್ಯ, ಒಬ್ಬ ಎಂಪ್ಲಾಯಿ ಮುನ್ಸಿಪಾಲ್ಟಿಯಿಂದ ಇಲ್ಲೇ ಇಲ್ಲ, ಕ್ಲೀನಿಂಗ್ ಮಾಡೋರು ಇಲ್ಲ. ಈಗ ಒಳಗಡೆ ಹೋದರೆ ಪರಿಸ್ಥಿತಿ ಜೊತೆ ಕಂಪ್ಲೀಟ್ ಅದ್ರಲ್ಲಿ ಏನು ವಾಂತಿ ಆಗೋ ಪರಿಸ್ಥಿತಿ ಇದೆ. ಬರೀ ಮೋಸ ರೀ ನೀವು, ಮೋಸ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ. ಇಷ್ಟು ದಿನ ಇದ್ದಿದ್ದು ಬೇರೆ. ನಾನು ಇವಾಗ ನಾನು ಕಂಪ್ಲೀಟ್ ಊರಲ್ಲಿ ಇದ್ದೀನಿ, ನಾನು ಬಳ್ಳಾರಿಯಲ್ಲಿ ದಿನ ಬೆಳಿಗ್ಗೆಯಿಂದ ರಾತ್ರಿ ತನಕ ಬಂದಿದ್ದೀನಿ. ಕಂಪ್ಲೀಟು ನಿಮಗೆ ಮತ್ತೆ ಲೆಸನ್ ಹೆಂಗಂದರೆ, ನೀವು ಬಳ್ಳಾರಿ ಹಿಸ್ಟ್ರಿ ತಗೊಂಡು ನೋಡಿ, ಮುನ್ಸಿಪಾಲ್ಟಿಯಲ್ಲಿ ಎಂಪ್ಲಾಯೀಸ್ಗೆ ಹೆಂಗೆ ಪಾಠ ಕಲ್ತಿದ್ದೀವಿ ಅಂತ ತಮಾಷೆ ಮಾಡ್ತೀನಿ. ಇಲ್ಲ 6 ತಿಂಗಳು ಯಾಕೆ ಟೈಮ್ ತೊಗೊಂಡಿದ್ದೀನಿ ಹೇಳ್ತಾರೆ. ನನಗೆ ಒಂದೇ ಪಾಯಿಂಟ್ ಹೇಳಿ, ಇವಾಗ ನಾನು ಬಂದು ಅರ್ಧ ಗಂಟೆ ಆಯಿತು, ಒಬ್ಬ ಮನುಷ್ಯ ಇಲ್ಲಿ ಕ್ಲೀನಿಂಗ್ ಏನು ನಡೀತಾ ಇದೆ? ನಾನು ಕಮಿಷನರ್ಗೆ ನಾನು ನಿಮಗೆ ಹೇಳಿದ್ದೆ, ನಾನು 26ನೇ ತಾರೀಕು ಹೇಳಿದ್ದೆ ಅಲ್ಲ, ಇವತ್ತು 30ನೇ ತಾರೀಕಲ್ಲ. ಇವಾಗ ಫೆಬ್ರವರಿ 14 ನಾವು ಓಪನ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ಮೇಲೆ 26ರಿಂದ ಇವತ್ತಿಗೆ 5 ದಿನ ಆಯ್ತಲ್ಲ. ಮತ್ತು ನಾನು ಇವಾಗ ಇಲ್ಲಿಗೆ ಬಂದಿದ್ದೀನಿ, ಒಬ್ಬರು ಇಲ್ಲ ಕ್ಲೀನಿಂಗ್ ಮಾಡೋರು. ಈಗ ಮೊನ್ನೆ ಎಲ್ಲ ಕರೆದು ಮಾತಾಡಿದ್ದೀನಿ ಸರ್. ನೀವು 14 ಏನು ಕೊಟ್ಟಿರಿ ಸರ್, ಅಷ್ಟು ಒಳಗಡೆ ನಾವು ಟೋಟಲ್ ಎಲ್ಲ ಏನೇನಿದೆ ಅಟ್ಲೀಸ್ಟ್ ನಾವು ಒಂದು 50%ಅನ್ನು ನಾವು ಅಚೀವ್ಮೆಂಟ್ ಮಾಡ್ತೀವಿ ಸರ್. ಆಮೇಲೆ ಅವ್ರನ್ನ ಶಿಫ್ಟ್ ಮಾಡಿ ಉಳಿದಿದ್ದು ನಾವೇನು ಮೈನರ್ ರಿಪೇರಿ ಇದೆ ಅದನ್ನು ಶೆಟ್ರ್ಗಳು ಅದು ಎಲೆಕ್ಟ್ರಿಕಲ್ ಅದನ್ನು ನಾವು ಮಾಡ್ಕೊಂಡು ಈಗ ಟೋಟಲ್ ಕ್ಲೀನಿಂಗ್ ಮಾಡಿ ಫೆನ್ಸಿಂಗ್ ಮಾಡಿಸ್ಬಿಡ್ತೀನಿ ಸರ್. ಅಲ್ಲ 5 ದಿನ ಟೈಮ್ ಇತ್ತಲ್ಲ, ಇವಾಗ ಕಳೆದ 5 ದಿನ ಇಲ್ಲ ಸರ್. ಎಷ್ಟು ಎಲ್ಲ ಪೇಂಟಿಂಗ್ ಗೀಟಿಂಗ್ ಎಲ್ಲ ಕ್ಲೀನಿಂಗ್ ಮಾಡಿ ನಿಜವಾಗ್ಲೂ ಮಾಡಬೇಕಿದ್ರೆ ಎಷ್ಟೊತ್ತು ಬೇಕು? ಟೈಮ್ ಎಷ್ಟೊತ್ತು ಬೇಕು ಸರ್? ಈಗ ಟೋಟಲ್ ಓವರಾಲು ಎಲ್ಲ ಭಾಳ ಕಲಿಸಿದೆ ಸರ್, ಭಾಳ ಇತ್ತು ಸರ್. ಎಲ್ಲ ಹೊರಗಡೆ ಕ್ಲೀನ್ ಮಾಡಿಸಿದ್ವಿ, ಇಲ್ಲ ಒಳಗಿಂದ ಮಾಡಿಸ್ಬೇಕು ಸರ್. ಅದು ಒಂದು ಈಗ ನಮ್ಮದು ಒಂದು ಎಲ್ಲ ಹೆಲ್ತ್ ಟೀಮ್ನ ಬಿಟ್ಟು ಗ್ರೂಪ್ ಇದು ಮಾಡಿಸ್ತೀವಿ, ಕ್ಲೀನಿಂಗ್ ಮಾಡಿಸ್ತೀವಿ, ಮಾಸ್ ಕ್ಲೀನಿಂಗ್ ಮಾಡಿಸ್ತೀವಿ. ಟೋಟಲ್ ನೀವು ಎಂಟೈರ್ ಸ್ಟಾಫನ್ನು ಬೇಕು ಮಾಸ್ ಕ್ಲೀನಿಂಗ್ ಬಿಟ್ಬಿಟ್ಟು ಮಾಸ್ ಕ್ಲೀನಿಂಗ್ ಮಾಡಿಸಿ, ಪೇಂಟಿಂಗು ಏನೇನು ಮಾಡ್ತೀರೋ ಮಾಡಿ, ಯಾರ್ಯಾರಿಗೆ ಅಲಾಟ್ಮೆಂಟ್ ಮಾಡ್ತೀರೋ ಮಾಡಿ. ಜೊತೆಗೆ ನಾನು ಅವತ್ತು ನಿಮಗೊಂದು ಮಾತು ಹೇಳಿದೆ, ಡಿಪಾಸಿಟ್ ಕೆಲವೊಬ್ಬರಿಗೆ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು ಫೈನಾನ್ಷಿಯಲ್ಸ್ ಅಂತ ನೀವು ಹೇಳಿದ್ದೀರಿ. ನಾನು ಅವತ್ತೇನಂತ ಹೇಳಿದ್ದೆ, ಬೇಕಿದ್ರೆ ಅಮೌಂಟ್ ನಾನು ಕಟ್ತೀನಿ ಅಂತ ಹೇಳಿದ್ದೀನಿ. ಅವ್ರ ಹತ್ರ ಬೇಕಾದರೆ ಬಡ್ಡಿ ಇಲ್ದಂಗೆ ಅಮೌಂಟ್ ಬೇಕಾದರೆ ನಮ್ಮವ್ರಿಗೆ ಎಲ್ಲರಿಗೂ ಕೌನ್ಸಿಲರ್ಸ್ಗೆ ಜವಾಬ್ದಾರಿ ಕೊಟ್ಟು ಎಷ್ಟು ಮಂದಿನ ಶಿಫ್ಟ್ ಮಾಡ್ತಾರೆ ಎಲ್ಲರೂ ಶಿಫ್ಟ್ ಆಗಿ ಅವ್ರಿಗೇನಾದರೂ ಮುನ್ಸಿಪಾಲ್ಟಿ ಕಟ್ಟೋದಿದ್ದಂದ್ರೆ ನಾನು ಕಟ್ತೀನಿ. ಬಟ್ ಸಿಟಿ 100% ಕ್ಲೀನ್ ಆಗಲೇಬೇಕು. ಸಿಟಿಯಲ್ಲಿ ಒಂದು ಅಟ್ಲೀಸ್ಟ್ ಒಂದು ಗಾಡಿ, ಎತ್ತಿನ ಗಾಡಿ ಕಾಣ್ತಿರ್ಬಾರ್ದು, ಅಥವಾ ಹಣ್ಣು ಹಂಪಲ್ಲಿ ಮಾರೋರು, ಹೂ ಮಾರೋರು ಒಬ್ಬರು ಕಾಣ್ತಿರ್ತಾರೆ. 100% ಶಿಫ್ಟ್ ಆಗಲೇಬೇಕು. ಇದ್ದೋದ್ರೆ ನಾವು ಇದ್ದೇನು ಬೆಲೆ ಏನೇನು ಸುಮ್ಮನೆ ನಾವು ಮುನ್ಸಿಪಾಲ್ಟಿಯಲ್ಲಿ ಜನರಲ್ ಬಾಡಿ ಮೀಟಿಂಗ್ ಪಾಸ್ ಮಾಡಿ ಏನು ಪ್ರಯೋಜನ ಇದೆ? ತಾತ್ಕಾಲಿಕ ಅಂದರೆ ನಾವು ಎಲ್ಲ ಕ್ಲೀನಿಂಗ್ ಮಾಡಿ ಒಂದು ನೆಟ್ ಆಗಬೇಕಂತ ಸುಮಾರು ಒಂದು 30-40 ಲಕ್ಷ ಬೇಕು. ಒಂದು ಕೆಲಸ ಮಾಡಿರಿ, ಇವಾಗ ಅವರು ಅದು KKRDBಗೇನು ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಅದೇನಾದರೂ ಇದ್ರೆ ಫಂಡ್ಸ್ ಇವಾಗ ಅದು ದೊಡ್ಡನಗೌಡರು ಕೊಟ್ಟಿರೋ ಲೆಟ್ರನ್ನ ಬೇಕಿದ್ರೆ ಇದಕ್ಕೆ ಬಳಸ್ಕೊಳ್ರಿ. ಅಷ್ಟೇ ಒಂದು 5 ಲಕ್ಷ ಕೊಟ್ಟು 1 ಕೋಟಿ ಮಾಡಿ ನೀವಿನ್ನು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಒಟ್ಟಿಗೆ ಇದು ಅದು ಸುಷ್ಮಾ ಸ್ವರಾಜ್ ಅವ್ರದ್ದು ಹುಟ್ಟಿದ್ದಪ್ಪ ನಾಳೆನೇ ಮಾಡಿ ಒಂದು ನೆನಪಾದ್ರೆ ಇರುತ್ತೆ ಅಟ್ಲೀಸ್ಟ್ ಕಂಪ್ಲೀಟ್. ಮಾರ್ಕೆಟ್ಗೆ ನಾವೇನು ಹೆಸರೇನು ಇಟ್ಟಿಲ್ಲಲ್ಲ, ಇಲ್ಲ ಇದಕ್ಕೇನು ಮಾರ್ಕೆಟ್ಗೆ ಏನು ಹೆಸರು ಮಾಡ್ತೀರಿ. ಮತ್ತು ಅಬ್ದುಲ್ ಕಲಾಂ ಅವ್ರ ಹೆಸರು ಇಟ್ಬಿಡಿ ಅಷ್ಟೇ. 14th ಅವ್ರು ಹುಟ್ಟಿದಪ್ಪಾಗುತ್ತೆ, ನೆನಪಿನ ಕಾರಣಕ್ಕೆ ನಾವು ಓಪನ್ ಅದನ್ನು ಮೊನ್ನೆ ಹೇಳಿದ್ದೆ. ಇದು ಒಂದು ಡೇಟ್ ಫಿಕ್ಸ್ ಮಾಡಿಲ್ಲ ಅಂದರೆ ಆಗೋದೇ ಇಲ್ಲ. ಇನ್ನು 5 ವರ್ಷ ಆದರೂ ಕೂಡ ಹಂಗೆ ಇರ್ತದೆ. ನಾನು ನಿಮ್ಮನ್ನು ಮಾತಾಡೋದಿಲ್ಲ, ನೀವು ಆಫೀಸರ್ಸ್ ನೀವು ಚಾರ್ಜ್ ಮಾಡಬೇಕು. ನನಗೆ ಅದು ಏನೇ ಆಗಲಿ, ಫೆಬ್ರವರಿ 14th ಇಲ್ಲಿ ಓಪನ್ ಆಗಿಬಿಟ್ಟು ಸಿಟಿಯಲ್ಲಿ ಒಂದು ಅಂಗಡಿ ಕೂಡ ಎಲ್ಲಿ ಕೂಡ ಜನರಿಗೆ ತೊಂದರೆ ಆಗೋದು ಇರಬಾರ್ದು. ಇಷ್ಟೇ ನಾನು ಹೇಳೋದು. ನೀವು ಆ ಫಿನಿಶಿಂಗ್ ಹಾಕೋರಿಗೆ ಯಾವುದೇ ಕೆಲಸ ನಡೆಯಲ್ಲ. ನಾವು ಹಿಂಗೆ ಮುಂದೆ ಹೋಗ್ಕೊಳ್ಳಿ ಕೂತು ಬಿಡ್ತೇವೆ. ಏನಾಗುತ್ತೆ ರಮೇಶ್? ಏನಾಗುತ್ತೆ? ಸೀಟ್ ಅಲ್ಲ, ಕಂಪ್ಲೀಟ್ ಸೀಟ್ ಕರೆಕ್ಟ್ ಎಷ್ಟು ಕಿಲೋಮೀಟರ್ ಇರುತ್ತೆ? ಏನು
ಮುನ್ಸಿಪಲ್ ಫಂಡಲ್ಲಿ ಸುಮಾರು ಒಂದು 40 ಲಕ್ಷ ಅದು ಮಾಡೋ ಕಾಂಟ್ರಾಕ್ಟ್ ಯಾರು ಸ್ವಲ್ಪ ನಾವು ಕೊಡೋದು ಪೇಮೆಂಟ್ ಡಿಲೇ ಆಗುತ್ತೆ ಅಂತ ಪಡ್ಕೊಳ್ಳೋರು ನಾನು ಇವಾಗ ನಿಮಗೆ 50 lakhs ಅಮೌಂಟು ನಾನು ಇವತ್ತೇ ನೀವು ಯಾವ ಕಾಂಟ್ರಾಕ್ಟ್ಗೆ ಹೇಳ್ತೀರಿ KKR ಡಿಪಾರ್ಟ್ಮೆಂಟ್ ನಾನು ಕ್ಲೈಮ್ ಮಾಡ್ಕೊಡ್ತೀನಿ. ಬರಲ್ಲ ಬೇಡ ಒಂದು ಲೆಟ್ರ್ ಮಾಡಿದ್ರು 1 ಕೋಟಿ ಪೈಪ್ಲೈನ್ಗೆ 5 ಲಕ್ಷ ಇರುತ್ತೆ ಲೆಟ್ರ್ ಮಾಡಿ 50 lakhs ಇಲ್ಲಿ ಕೊಟ್ಬಿಟ್ಟು ಹೇಳ್ರಿ ಅಂತ ನೀವು ಹೇಳ್ತಿದ್ದೆ ಇದೆಲ್ಲ ಬೇಡ ಅಂತ ಬೋರ್ಟಿವ್ರು ನಾನು ನಿಮ್ಗೆ ಹೇಳ್ತಾ ಇರೋದು 50 ಲಕ್ಷ ನಾನು ಇವತ್ತೇ ಲೆಟ್ರ್ ಕೊಡ್ತೀನಿ. ಇವಾಗ ಸೈನ್ ಮಾಡಿ ನಾನು ನಿಮ್ಗೆ ಹ್ಯಾಂಡಲ್ ಮಾಡ್ತೀನಿ. ಒಬ್ಬರಿಗೆ ಕಾಂಟ್ರಾಕ್ಟರ್ನ ಕರೆದು ನಾನು ಅವ್ರಿಗೆ ಮಾತಾಡಿ ಮತ್ತು ನನಗೆ ಏನೇ ಆದರೂ ಕೂಡ 14ನೇ ತಾರೀಕು ಓಪನ್ ಆಗಲೇಬೇಕು. ಏನೇ ಆಗಲಿ ನೀವು ಎಷ್ಟು ಮಂದಿ ಮಾಸ್ಕ್ ನೀಟು ಕ್ಲೀನಿಂಗ್ ಮಾಡಿಸ್ತೀರಿ, ಪೇಂಟಿಂಗ್ ಮಾಡಿಸ್ತೀರಿ, ಅದು ಅಮೌಂಟ್ ಇವಾಗ ನಿಮ್ಮಲ್ಲಿ ಇರೋದು ಬಿಟ್ಟು ನಾನು ಮತ್ತೆ ಒಂದು 50 ಲಕ್ಷ ಕೊಡ್ತೀನಿ. ನಾನು ಇನ್ನೇನು ಬೇಕು ನಿಮಗೆ? ಸರ್ ರೀಟೆಂಡರ್ ಮಾಡ್ತಾರೆ ಸರ್ ಮತ್ತು ಇವೆಲ್ಲ ಯಾವುದಕ್ಕೆ ಇವೆಲ್ಲ ಮಾರೋ ಇವನ್ನೆಲ್ಲ ಮಳಿಗೆ ಅದಕ್ಕೇನು ಅವ್ರು ಮುನ್ಸಿಪಾಲ್ಟಿ ಫಾರ್ಮಾಲಿಟಿ ಇದೆ. ನಾವು ಈ ಮಳಿಗೆಗಳನ್ನ ವ್ಯಾಪಾರಸ್ಥರಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಹಂಗೆ ಫ್ರೀ ಆಗಿ ಈಗ ನಮ್ಮಲ್ಲಿ ಏನು 53 ಮಳಿಗೆ ಇದಾವಲ್ಲ, 53 ಮಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಮೀಟಿಂಗಲ್ಲಿ ಸಾಹೇಬರು ಏನು ಹೇಳಿದ್ದಾರೆ, 4 ಸಲ ಟೆಂಡರ್ ಕರೆದಿವಿ, 4 ಸಲ ಯಾರೂ ಬಂದಿಲ್ಲ ಸರ್. ಇಲ್ಲ ಸರ್, ಅರವಿಂದ್ ಜಮಖಂಡಿಯವರು ಇದ್ದಾಗ ಟೆಂಡರ್ ಆಗಿ ಅಲಾಟ್ಮೆಂಟ್ ಆಗಿದ್ವಲ್ಲ, ಅವ್ರು ಯಾರು ಬಂದಿಲ್ಲ. ಅವ್ರನ್ನ ಅಮೌಂಟ್ EMD ಅಮೌಂಟ್ ಫೋರ್ಫಿಟ್ ಮಾಡ್ಕೊಂಡ್ಬಿಟ್ಟಿವಿ ನಾವು. ಫೋರ್ಫಿಟ್ ಮಾಡ್ಕೊಂಡು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಬಂದಿತ್ತು, ಮಾರ್ಕೆಟ್ ನಡೆದಿತ್ತು, ಬಂದು ಶಿಫ್ಟಾಗಿ ಮಾರ್ಕೆಟ್ ನಡೆದಿತ್ತು. ಈಗ ಆಮೇಲೆ ಯಾವುದೇ ಒಂದು ಕಾರಣಕ್ಕೆ MLA ಮಾಜಿ MLA ಬಂದು ಅದಂಗೆ ಇದು ಮಾಡ್ತಾರೆ, ಬರೀ ನಾವು ಯಾರು ಬೇಡ ಅಂತ ಹೇಳಿ ಇಲ್ಲಿ ಒಳ್ಳೆ ಮನೆ ಕರ್ಕೊಂಡು ಹೋಗಿ ಇದಾಗಿತ್ತು ಸರ್. ಅದ ಇದ್ದು ಫ್ಯಾಕ್ಟ್ ಹೇಳ್ರಿ. ಹೌದು ಇದ್ದದ್ದು ಕರ್ಕೊಂಡು ಹೋಗಿ ಗೊತ್ತೈತೆ. ನೀವೆಲ್ಲ ನೀಟಾಗಿ ರೆಡಿ ಮಾಡಿರಿ ಮೇಡಮ್. ರೆಡಿ ಮಾಡಿ ಅವ್ರಿಗೆಲ್ಲರಿಗೂ ನೋಟಿಸ್ ಕೊಟ್ಬಿಟ್ರಿ ಶಿಫ್ಟ್ ಆಗಲಿಕ್ಕೆ. ಅದು ನೋಟಿಸ್ ಅಂದರೆ ಅವ್ರಿಗೇನು ರೈಟಿಂಗಲ್ಲಿ ಕೊಡೋದು ಅಲ್ಲ ಸರ್, ಮರು ಹರಾಜಿಗೆ ನಾವು ಬರೋ ಹರಾಜಿಗೆ ನೀವು ನಾಳೆನೇ ನೀವು ರೆಡಿ ಮಾಡಿ, ನಾಳೆ ನೀವು ರೆಡಿ ಮಾಡಿ ಯಾರ್ಯಾರು ಸರ್. ಆಮೇಲೆ ಮೊದಲೇನು ಅಮೌಂಟ್ ಕಟ್ಟಾರಲ್ಲ, ಅವ್ರೇನು ಅವ್ರಾಗ್ಲಿ ಇದು ಮಾಡಿಲ್ಲ, ನಾವು ಅವರಿಗೆ ಸರಿಯಾಗಿ ಸೌಲಭ್ಯ ಕೊಟ್ಟಿಲ್ಲ ಅಷ್ಟೇ. ಅವ್ರ ದುಡ್ಡನ್ನು ನಾವು ಹಾಕ್ಯಂತೀವಿ ಅಂದ್ರೆ ತಪ್ಪಾಗ್ತೈತೆ. ಅವ್ರಿಗೆ ಏನು ಅಲರ್ಟ್ ಆಗಿರ್ತದೆ, ಅವ್ರಿಗೆ ಅದು ಮೊದಲಿಂದ ಅಲರ್ಟ್ ಆಗಿದ್ದು ಬಿಟ್ಟು ನಾವು ಇದು ಮಾಡಬೇಕಲ್ಲ. ಸರ್, ಈಗ ಟೆಂಡರ್ ಪ್ರಕ್ರಿಯೆ ಮಾಡ್ತಿರೋ ಅಥವಾ ಅವ್ರ ಅಮೌಂಟ್ ರಿಟರ್ನ್ ಮಾಡ್ತಿರೋ? ಅಮೌಂಟ್ ರಿಟರ್ನ್ ಮಾಡೋಕೆ ಅವಕಾಶ ಇಲ್ಲ. ಅಮೌಂಟ್ ಆಲ್ರೆಡಿ ಫೋರ್ಫಿಟ್ ಮಾಡ್ಕೊಂಡಿವಿ. ಈಗ ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ಈಗ ಮರು ಪ್ರಸ್ಥಾನ ರೆಡಿ ಮಾಡಿದ್ದೀವಿ. ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿವಿ. ಅದನ್ನು ಕಳಿಸಿ ದುಡ್ಡು ಕಟ್ಟಾರೆ ಇಲ್ಲ, ಅದು ಮಾಡಕ್ಕೆ ಬರಲ್ಲ ರಮೇಶ್. ಹಂಗೈತೆ ಅವ್ರು ಹೇಳೋ ಕರೆಕ್ಟ್. ಅಟ್ಲೀಸ್ಟ್ ಅದೇ ಅವ್ರಿಗೆ ಅಲರ್ಟ್ ಮಾಡ್ಬೇಕಲ್ಲ. ಬರೋದಿಲ್ಲ. 6 ತಿಂಗಳಾದರೂ ಕೂಡ ಇದನ್ನು ಹಂಗೆ ಮುಂದುವರಿಸ್ತಾನೆ ಇದ್ದಾರೆ. ಅದಕ್ಕೆ ನಾನು ಇವತ್ತು ಈ ಸ್ಪಾಟಿಗೆ ಬಂದಿರೋದು. ಎಲ್ಲ ವ್ಯವಸ್ಥೆಗಳೆಲ್ಲ ನೋಡಿದೆ ನಾನು. ಕಮಿಷನರ್ ಅವರು ಕೂಡ 14 ಫೆಬ್ರವರಿ ಡೆಡ್ಲೈನು ನಾವು ತಗೊಂಡಿದ್ದನ್ನು ಮಾಡ್ತೀನಿ ಅಂತೇಳಿ ಅವರು ಹೇಳಿದ್ದಾರೆ. ಸೊ ನಾಳೆ ಬೆಳಿಗ್ಗೆನೇ ಅವರು ಟೆಂಡರ್ನ ಅವ್ರು ಕರೀಲಿ ಮತ್ತು ಬೈಕ್ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಇಡೀ ಸಿಟಿಯಲ್ಲಿ ಮಾರ್ಕೆಟ್ ಗುಂಡಮ್ಮ ಕ್ಯಾಂಪಿಗೆ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. 14ನೇ ತಾರೀಕು ಒಳಗಡೆ ಇಲ್ಲಿ ಯಾರಿಗೂ ಕೂಡ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಮುನ್ಸಿಪಾಲ್ಟಿಯಿಂದ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಮೇಜರ್ ಸಮಸ್ಯೆ ಏನಂತಂದರೆ ಈಗ ಸರ್, ಈಗ ಈ ಮಳಿಗೆಗಳಲ್ಲಿ ನಾವು ಅವ್ರಿಗೆ ಅವಕಾಶ ಕೊಡೋದಿಲ್ಲ, ಬರಲ್ಲ ಸರ್. ಮಳಿಗೆಗಳು ನಾವು ಅದನ್ನು ನಮ್ಮ ಅಂಡರ್ ನಾವು ವ್ಯಾಪಾರಸ್ಥರು ಏನಿದ್ದು ಔಟ್ ಸೈಡ್ ನಾವು ಅನುಕೂಲ ಮಾಡಿಕೊಡ್ಬೇಕಾಗ್ತದೆ. ಅದೇ ನಾವು ಅನ್ಕೊಂಡಿವಲ್ಲ ಕಂಪ್ಲೀಟ್ ಹೌದು ಸರ್, ಹೆಚ್ಚಾಗಿ ಇಲ್ಲಿ ಮಾಡಿಕೊಡ್ತೀವಿ ಸರ್. ಅವ್ರಿಗೆ ಮಾಡ್ಕೊಂಡು ಅಂದರೆ ಒಳಗಡೆ ನಾವು ಅವ್ರಿಗೆ ಮಾಡೋದು ಬರೋದಿಲ್ಲ. ಅದು ನಮ್ಮ ಇಲ್ಲ ಅಂತಂದರೆ ಯಾವತ್ತಿನ ಹಿಂಗೆ ಆಗಲ್ಲ. ಇವಾಗ ಸಿಟಿಯಲ್ಲಿ ಇವಾಗ ನಾವೇ ಬರ್ತಾ ಇದ್ರಿ, ಎಷ್ಟು ಇವಾಗ ಫ್ಯಾಮಿಲಿ ಮೆಂಬರ್ಸ್ ನನ್ನ ಹತ್ರ ಬರೋದ್ರೆಲ್ಲ ಎಷ್ಟು ಮಂದಿ ಇರ್ತಾರೆ ಅಂದರೆ 2 ವೀಲರಲ್ಲಿ ಬರಲಿಕ್ಕೂ ಭಯ. ಆದರೆ ಜನ ಅಡ್ಡ ಬರೋದಾಗಲಿ, ಆಕಳೆಗಳು, ಮನುಷ್ಯರು ಮತ್ತು ಎರಡೂ ಕಡೆ ವೆಹಿಕಲ್ ಪಾರ್ಕಿಂಗ್. ಇವಾಗ ನಮ್ಮ ಶ್ರೀನಿವಾಸ್ಗೆ ಮಾರ್ಕೆಟ್ ಶಿಫ್ಟ್ ಮಾಡಬೇಕಂದ್ರೆ ಇಲ್ಲ ಸರ್ ಮಾಡ್ರಿ, ಇಲ್ಲ ಅಂತಲ್ಲ, ಬಟ್ ಪಬ್ಲಿಕ್ ಇವಾಗೆಲ್ಲ ಬಡವರವರೆಲ್ಲ ತೊಂದರೆ ಆಗ್ಬಾರ್ದು ಅಂತ ಅಷ್ಟೇ ಕನ್ಸರ್ನ್, ಬೇರೆ ಏನಲ್ಲ. ನಾನು ಹೇಳ್ತಾ ಇರೋದು ಒಂದು ಕಡೆ ಶಿಫ್ಟ್ ಆಗಿಬಿಟ್ರೆ ಜನಗಳಿಗೆ ಇಲ್ಲಿ ಹೋದ್ರೆ ಎಲ್ಲ ಸಿಗುತ್ತೆ ಅಂತ ಜನ ಅಲ್ಲಿಗೆ ಬರ್ತಾರೆ. ಸರ್ ಅದ್ರ ಜೊತೆ ಮೇಜರ್ ಫುಟ್ಪಾತ್ ಎನ್ಕ್ರೋಚ್ ಆಗಿದೆ, ಅದನ್ನು ಓಪನ್ ಮಾಡ್ತಾರೆ ಸರ್. ಅನ್ಸೈಂಟಿಫಿಕ್ ಆಗಿ ಫುಟ್ಪಾತ್ ಇದು ಶಿಫ್ಟ್ ಮಾಡಿದರೆ ಅವ್ರನ್ನ ಕಿತ್ತು ಬಿಸಾಕ್ತೀವಿ. ಒಂದೊಂದು ಎಲ್ಲ ಶುರು ಆಗುತ್ತೆ. ಫಸ್ಟು ಮಾರ್ಕೆಟ್ ಒಂದು ಕಡೆ ಬಂದುಬಿಡ್ತು ಅಂತಂದರೆ
ಟ್ರಾಫಿಕ್ ಕಡಿಮೆ ಆದಮೇಲೆ ಫುಟ್ಪಾತ್ಗಳು ಮಳಿಗೆಗಳು ಇವಾಗ ಯಾರು ಎಂಕ್ರೋಚ್ ಮಾಡ್ಕೊಂಡು ಕಾಲುವೆಗಳ ಮೇಲೆ ಕಟ್ಟಿದ್ದಾರೆ ಅದ್ರ ಬಗ್ಗೆ ಕೂಡ ನೀವು ನೋಡ್ತೀರಿ ಈಗ ಕೆಲವೇ ದಿವಸಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಇವತ್ತು ಮುಂಜಾನೆ ಯಾರನ್ನ ಅರೆಸ್ಟ್ ಮಾಡಿಬಿಟ್ಟು ಫಸ್ಟ್ ನೋಡಿರಿ ಕಮಿಷನರ್ ಸೀರಿಯಸ್ ಆಗಿದ್ದರೂ ಕೂಡ ನೀವು ಮಾಡೋ ಕೆಲಸಕ್ಕೆ ಅವರು ತಲೆ ತಗ್ಗಿಸ್ಕೊಳ್ಳೋ ಪರಿಸ್ಥಿತಿ ಮಾಡ್ತೀವಿ ನೀವೆಲ್ಲ. ನೀವು ಆ್ಯಕ್ಷನ್ ನಿಮ್ಗೆ ತಗೊಳ್ಳೋದಕ್ಕಿಲ್ಲ ಇವ್ರ ಮೇಲೆ. ಮೊನ್ನೆ ಒಂದು 5 ಜನನ ಬಳ್ಳಾರಿ ವಸತಿ ಕೇಂದ್ರ ಕಳಿಸಿದೆ ಸರ್. ಇಲ್ಲಿದ್ದಾರೆ ಸರ್, ಅವ್ರನ್ನ ಕಳಿಸೋ ವ್ಯವಸ್ಥೆ ಮಾಡ್ತಾರೆ ಸರ್. 14 ಮಂದಿ ಇದ್ದಾರೆ ಇವಾಗ. ಸರ್ ನೈಟ್ ಬರ್ತಾರೆ ಸರ್. ನೀವು ಒಂದು ರೌಂಡ್ ಬಂದು ನೈಟ್ ನೋಡ್ಕೊಂಡು ಅಟ್ಲೀಸ್ಟ್ ಒಂದು 4-5 ದಿನ ಬಿಟ್ಟು ಒಂದೊಂದ್ಸಲ ಬಂದು ಇನ್ಸ್ಪೆಕ್ಷನ್ ಮಾಡೋದು. ನೈಟ್ 9 ನೈಟ್ ಅಷ್ಟೇ ಸರ್, ನೈಟ್ ಸ್ಟೇ. ಬರ್ತೀನಿ ಸರ್ SDM ಕಾಲೇಜು ಅಭಿವೃದ್ಧಿ ಸಮಿತಿ ರಚನೆ ಆಗಲಾರ್ದಕ್ಕೆ ಎಷ್ಟು ನ್ಯೂಸೆನ್ಸ್ ಆಗುತ್ತೆ ಅಂದರೆ ಫಸ್ಟ್ ಟೈಮ್ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ದು ಹೈಯೆಸ್ಟ್ ಇದಿರ್ತಕ್ಕಂಥದ್ದು. ನಿನ್ನೆ ಬೀದಿಗೆ ಬಂದೈತೆ ಸರ್ ಜಗಳ. ಬೀದಿಗೆ ಬಂದು ನಾಳೆ ಬಾಮ ಮುಂದೆ ಬಾಮ ಇಲ್ಲ ಸರ್, ನನ್ನ ಆಫೀಸರ್ ಬಂದಿದೆ ಸರ್, ನಾನು ಒಬ್ಬಳೇ ಇದ್ದೆ ಸರ್. ಎಕ್ಸಾಮ್ ಬೆಳಗ್ಗೆ 8 ಗಂಟೆ ಇಲ್ಲಿ ಎಡ್ವರ್ಡ್ ಸರ್ ಬಂದು ನನಗೆ ಸ್ಯಾಲ್ರಿ ಮಾಡಬೇಕು ಸರ್. ನಿಮ್ಮ ಸ್ಯಾಲ್ರಿ ಮಾಡೋಕ್ಕಿಂತ ಫಸ್ಟ್ ಮೇಡಮ್ ಗಮನ ಬಂದರೆ ನಾವು ಸ್ಯಾಲ್ರಿ ಮಾಡ್ತೀವಿ ಸರ್. ಗಮನ ನಾವು ಗಮನ ಹಾಕಿದ್ರೆ ನೀವು ನನ್ನ ಪ್ರತಿ ತಿಂಗಳು ಮಾಡೋದು ನೀವು ಮಾಡೋದು ಹಿಂಗೆ ಏಕದಿನ ಮಾತಾಡ್ತೀವಿ ಸರ್. ನೀವು ಪಾವತಿ ತರ ಕೊಡ್ತೀವಿ ಸರ್, ಸರಿಯಾಗಿ ಮಾತಾಡ್ತೀವಿ. ಆಮೇಲೆ ನನಗೂ ಕಚೇರಿಗೆ ಬಂದು ಹೇಳೋ ಅಧಿಕಾರ ನಿಮ್ಗೆ ಇರೋದಿಲ್ಲ. ನನಗೆ ಪ್ರಿನ್ಸಿಪಲ್ ಇರೋದು ಮಾತಾಡ್ತೀವಿ. ನಿಮ್ಗೆ ಯಾವ ಅಧಿಕಾರ ಇರೋದಿಲ್ಲ ಅಂತ ಹೇಳಿದೆ ಸರ್. ಅದಕ್ಕೆ ಒಂದು ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋದು ಸರ್. ನೀವು ಬರ್ತೀನಿ ಒಂದು 1 ಅವರಲ್ಲಿ ಕಮಿಷನರ್ಗೆ ಕಾಲೇಜಿಗೆ ಬರ್ತೀನಿ. ಕಾಲೇಜ್ ಎಜುಕೇಷನ್ ಕಮಿಷನ್ ಮಂಜುಶ್ರೀ ಮೇಡಮ್ ಒಂದು ಕಾಲ್ ಮಾಡ್ಬೋದು. JD ಇಂದ ಒಂದು ಎನ್ಕ್ವೈರಿ ಮಾಡಿಸ್ತಾರೆ ಕಾಲೇಜಲ್ಲಿ ಏನು ನಡೀತಾ ಇದೆ. ಗುಲ್ಬರ್ಗ JD ಬರ್ತಾರೆ. JD ಅವ್ರು ಬಂದು ತೋಟ ಇನ್ಕ್ವೈರಿ ಮಾಡ್ತಾರೆ. ಕಾಲೇಜ್ ಹೇಗೆ ನಡೀತಾ ಇದೆ 6 ತಿಂಗಳಿಂದ, ಏನೇನು ಡೀಲಿಟ್ಸ್ ಇದ್ದಾವೆ, ಏನೇನು ಲ್ಯಾಪ್ಸಸ್ ಆಗಿದ್ದಾವೆ, ಯಾರ್ಯಾರು ಕರ್ತವ್ಯ ಲೋಪ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ತೋಟ ಇನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಮೇಡಮ್. ಹಕ್ಕಿಗೆ ಗೊತ್ತಾಗುತ್ತೆ. ನಾನು ಇವಾಗ 1 ಅವರಲ್ಲಿ ಬರ್ತೀನಿ. ಮಾರ್ಕೆಟ್ ಮಳಿಗೆಗಳೆಲ್ಲ ಕೂಡ ಏನು ಆಲ್ರೆಡಿ ನಿರ್ಮಾಣ ಆಗಿದೆ. ಮಾರ್ಕೆಟನ್ನು ಹಿಂದೆ ಮಾಡಿ